ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಫೈಟ್ ನಡೆಯಕ್ಕೆ ಶುರು ಮಾಡಿ ಸುಮಾರು ದಿನ ಆಯಿತು. ಕಾಂಗ್ರೆಸ್ನ ಕುರ್ಚಿ ಕಾಳಗದ ಮಧ್ಯೆ ಇದೀಗ ಒಂದು ಸ್ಫೋಟಕ ಬೆಳವಣಿಗೆ ಆಗಿದೆ. ಇದು ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ದಿಢೀರಾದಂಥ ಈ ಬೆಳವಣಿಗೆ ನಾನಾ ರೀತಿಯಾದಂಥ ಅರ್ಥವನ್ನು ಕಲ್ಪಿಸ್ತಾ ಇದೆ. ಏನು ಮಾಡಕ್ಕೆ ಹೊರಟಿದ್ದಾರೆ, ಏನು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥ ಕುತೂಹಲವನ್ನು ಮತ್ತಷ್ಟು ಜಾಸ್ತಿ ಮಾಡಿದೆ. ಏನಾಗಿದೆ ಅಂತಂದರೆ, ಖಾಸಗಿ ಹೋಟೆಲ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಡಿ.ಸಿ.ಎಂ ಬಣದವರು ಡಿನ್ನರ್ ಪಾಲಿಟಿಕ್ಸ್ ಅನ್ನ ಮಾಡಿರೋದು. ಹಾಗಿದ್ರೆ ಯಾವ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ, ಏನ್ ಸ್ಟ್ರಾಟರ್ಜಿ ನಡೀತಾ ಇದೆ? ಇಲ್ಲಿವರೆಗೂ ಸಿದ್ದರಾಮಯ್ಯನವರು ಬಣದವರು ಮಾಡ್ತಾ ಇದ್ರು, ಈ ಊಟಕ್ಕೆ ಅಂತ ಸೇರೋದು, ಕಾಫಿಗೆ ಅಂತ ಸೇರೋದು, ತಿಂಡಿಗೆ ಅಂತ ಸೇರೋದು, ಇದೆಲ್ಲವೂ ಕೂಡ ನಡೀತಾ ಇತ್ತು. ಇದೀಗ ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ನೇರ ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಡಿ.ಕೆ. ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ಶಾಸಕರುಗಳು ಮತ್ತು ಕೆಲವು ಸಚಿವರುಗಳು ಒಂದ್ ಕಡೆ ಒಂದು ಹೋಟೆಲ್ನಲ್ಲಿ ಸೇರಿರೋದು. ಖಾಸಗಿ ಹೋಟೆಲ್ನಲ್ಲಿ 18ಕ್ಕೂ ಹೆಚ್ಚು ಶಾಸಕರು ಸಭೆ ಸೇರಿದ್ದಾರೆ. ಏನ್ ಚರ್ಚೆ ಮಾಡಿರಬಹುದು, ಏನ್ ನಿರ್ಧಾರ ಕೈಗೊಂಡಿರಬಹುದು, ಯಾವ ವಿಚಾರವನ್ನು ಮಾತನಾಡಿರಬಹುದು, ಕುತೂಹಲ. ಸಿಎಂ ಕುರ್ಚಿ ಫೈಟ್ ನಡುವೆ ಡಿ.ಸಿ.ಎಂ ಡಿ.ಕೆ. ಶಿ ಬಣ ಫುಲ್ ಆಕ್ಟಿವ್ ಆಗ್ತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಶಕ್ತಿ ಪ್ರದರ್ಶನದ ಫೋಟೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಕದ್ದು ಮುಚ್ಚಿ ಮಾಡಿರೋದಲ್ಲ, ತಗೊಳ್ಳಿ ನೋಡಿ ಫೋಟೋನ, ಯಾರ್ಯಾರು ಇದ್ವಿ ಅಂತ ಫೋಟೋ ಸಮೇತ ಶೇರ್ ಮಾಡಿದ್ದಾರೆ. ಸಿಎಂ ಬಣದ ದಲಿತ ಸಿಎಂ ಅಸ್ತ್ರಕ್ಕೆ ಡಿ.ಕೆ. ಬಣದ ಪ್ರತ್ಯಸ್ತ್ರನ ಇದು ಹಾಗಾದ್ರೆ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ನೋಡಿ, ಬಹಳ ದಿನಗಳಿಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ನೂರಾರು ಅಡೆತಡೆಗಳು ಎದುರಾಗಿದೆ. ಇಲ್ಲಿ ಸಿದ್ದರಾಮಯ್ಯನವ್ರ ಬಣದವ್ರಿಗೆ ಏನು ಹೇಳೋದು, ಶಕ್ತಿ ಪ್ರದರ್ಶನ ಇಂಪಾರ್ಟೆಂಟ್ ಆಗತ್ತೆ. ನಿಮ್ಮ ಕಡೆ ತಲೆ ಲೆಕ್ಕ ಹಾಕಿ ಎಷ್ಟು ಜನ ಇದ್ದಾರೆ ಅಂತ, ಇದು ವರ್ಕೌಟ್ ಆಗಲ್ಲ. ಯಾರ ಹತ್ರ ಬಲ ಇದೆಯೋ, ಜನಬಲ ಇದೆಯೋ, ಯಾರ ಹತ್ರ ಶಾಸಕರು ಸಚಿವರುಗಳು ಜಾಸ್ತಿ ಜನ ಇದ್ದಾರೋ ಅದನ್ನ ನೋಡಿ ಅಂತ. ಇತ್ತೀಚೆಗೆ ಪರಮೇಶ್ವರ್ ಅವರ ಕಾರ್ಯಕ್ರಮದಲ್ಲಿ ಮುಂದಿನ ಸಿಎಂ ಪರಮೇಶ್ವರ್ ಅಂತ ಘೋಷಣೆ ಕೂಗಿಸಿದ್ರು. ರಾಜಣ್ಣ ಅವರು ಕೂಡ ದಲಿತ ಸಿಎಂ ಅಂತ ಹೇಳಿದ್ರು. ಇದೆಲ್ಲ ಅಸ್ತ್ರ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರಯೋಗ ಮಾಡಿದ್ರು. ಅದಕ್ಕೆ ಅಂತ ಇದೀಗ ಡಿ.ಕೆ. ಶಿವಕುಮಾರ್ ಅವ್ರ ಬಣದವರು ಪ್ರತ್ಯಸ್ತ್ರವನ್ನ ತಯಾರು ಮಾಡ್ಕೊಂಡಿದ್ದಾರೋ ಅನ್ನೋ ಪ್ರಶ್ನೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಬೆಂಬಲಿಗರ ಡಿನ್ನರ್ ಪಾಲಿಟಿಕ್ಸ್ ಇದು. ಸಚಿವ ಸುಧಾಕರ್ ನೇತೃತ್ವದಲ್ಲೇ ರೆಡಿ ಆಯ್ತಾ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಟೀಮ್ ಅನ್ನೋ ಪ್ರಶ್ನೆ. ಇಲ್ಲಿವರೆಗೂ ಡಿ.ಕೆ. ಶಿವಕುಮಾರ್ ಅವ್ರ ಬಣದಲ್ಲಿ ಒಂದಷ್ಟು ಮಂದಿ ಇದ್ದಾರೆ ಅಂತ ಗೊತ್ತಿತ್ತು. ಯಾರ್ಯಾರಿದ್ದಾರೆ, ಎಷ್ಟು ಮಂದಿ ಇದ್ದಾರೆ, ಯಾಕೆಲ್ಲ ಒಗ್ಗಟ್ಟಾಗಿ ಸೇರ್ತಾ ಇಲ್ಲ? ನಿಮಗೆ ಬೆಳಗಾವಿ ಅಧಿವೇಶನ ನೆನಪಾಗ್ಬೋದು. ಬೆಳಗಾವಿ ಅಧಿವೇಶನದಲ್ಲಿ ಇದೇ ಥರ ಅವ್ರ ಕಡೆಯವ್ರನ್ನ ಇವ್ರು ಊಟಕ್ಕೆ ಕರಿತಿದ್ರು, ಇವ್ರ ಕಡೆಯವ್ರನ್ನ ಇವರೇ ಊಟಕ್ಕೆ ಕರಿತಾ ಇದ್ರು, ಅವ್ರವ್ರ ಟೀಮ್ ಸಪ್ರೇಟಾಗಿ ಊಟಕ್ಕೆ ಹೋಗ್ತಿದ್ರು. ಬಟ್ ಫೋಟೋ ರಿವೀಲ್ ಆಗೋದಾಗಿರಲಿ ಅಥವಾ ಎಲ್ಲ ಒಂದೇ ಕಡೆ ಆಗಿರಲಿಲ್ಲ. ಇದೀಗ ಮಾಗಡಿ ಬಾಲಕೃಷ್ಣ, ಸಿ.ಪಿ. ಯೋಗೇಶ್ವರ್, ಕುಣಿಗಲ್ ರಂಗನಾಥ್, ಬಸವರಾಜ ಶಿವಗಂಗಾ, ರವಿ ಗಣಿಗ, ಕದಲೂರು ಉದಯ್, ನಯನಾ ಮೋಟಮ್ಮ, ಶರತ್ ಪಚ್ಚೇಗೌಡ, ಪಾವಗಡ ವೆಂಕಟೇಶು, ಆಮೇಲೆ ಗಣೇಶ್ ಹುಕ್ಕೇರಿ, ಸತೀಶ್ ಸ್ಟೈಲು, ರಮೇಶ್ ಬಂಡಿಸಿದ್ದೇಗೌಡ, ಶಾಂತನಗೌಡ, ಮಂತರಗೌಡ, ಇವರೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಒಂದಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಬೆನ್ನಿಗೆ ನಿಂತವರು. ಇವರೆಲ್ಲರೂ ಕೂಡ ಒಂದೇ ಕಡೆಯಲ್ಲಿ ಒಂದೇ ಹೋಟೆಲ್ನಲ್ಲಿ ಸೇರಿದ್ದಾರೆ. ಫೋಟೋ ಕೂಡ ರಿಲೀಸ್ ಮಾಡಿದ್ದಾರೆ. ಮತ್ತು ಇದಕ್ಕೆ ಇವ್ರು ರೀಸನ್ಸ್ ಹೇಳ್ತಾರೆ. ಬಾಲಕೃಷ್ಣ ಅವ್ರ ಬರ್ತ್ಡೇ ಇತ್ತು, ಹೋಗಿದ್ವಿ. ಸಿದ್ದರಾಮಯ್ಯನವ್ರ ಬಣದವ್ರು ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ? ಕರ್ದಿಲ್ವೋ? ಕರೆದಿದ್ರು ಬಂದು ಜಸ್ಟ್ ಹಾಗೆ ಹೋದ್ರೋ? ನೀವು ಫೋಟೋಕ್ಕೆ ಒಂದೇ ಫ್ರೇಮಲ್ಲಿ ಯಾಕೋ ಸೂಟ್ ಆಗಲ್ಲ ಅವರು ಅಂತ ಕರೀಲಿಲ್ವೋ? ಪ್ರಶ್ನೆ. ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ನಡೆಸಿರುವಂಥದ್ದು ಡಿ.ಸಿ.ಎಂ ಡಿ.ಕೆ. ಶಿ ಆಪ್ತರು. ರೀಸನ್ಸ್ ಹೇಳಲೇಬೇಕಲ್ವಾ? ಈಗ ಸಿದ್ದರಾಮಯ್ಯನವ್ರ ಬಣದವ್ರು ಹೇಳಲ್ವಾ, ನಾವು ಅವಾಗ ಊಟಕ್ಕೆ ಸೇರ್ತಾ ಇದ್ವಪ್ಪ, ಊಟಕ್ಕೆ ಸೇರಂಗಿಲ್ವೇನ್ರಿ ಅಂತವ್ರು ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ. ಗೃಹ ಸಚಿವರು ಪರಮೇಶ್ವರ್ ಅವರು ಆ ಪ್ರಶ್ನೆ ಮಾಡೋದು, ನಾವು ಸೇರಂಗಿಲ್ವಾ, ಸೇರಿದ್ವಿ ಅಂತ. ಇವರು ಈಗ ಅದೇ ಕತೆ ಹೇಳೋದು. ಬಾಲಕೃಷ್ಣ ಅವ್ರದ್ದು ಬರ್ತ್ಡೇ ಇತ್ತು, ಊಟಕ್ಕೆ ಕರೆದಿದ್ರು, ಹೋಗಿದ್ವಿ. ಸರಿ, ಯಾಕೆ ಸಿದ್ದರಾಮಯ್ಯನವ್ರ ಬಣದಲ್ಲಿ ಗುರುತಿಸಿಕೊಂಡವ್ರು ಯಾಕೆ ಕಾಣಿಸ್ತಾ ಇಲ್ಲ? ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದವ್ರು ಮಾತ್ರ ಯಾಕೆ ಕಾಣಿಸ್ಕೊಳ್ತಾರೆ? ಇದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಸಿಕ್ಕಾಪಟ್ಟೆ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ, ಆಗಬಹುದು ಅನ್ನೋ ನಿರೀಕ್ಷೆ ರಾಜ್ಯದ ಜನತೆಯೂ ಇಟ್ಕೊಂಡಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಬಣದವರು ಇದೇ ಮೊದಲ ಬಾರಿ ಅಂತ ಕಾಣಿಸುತ್ತೆ ಈ ರೇಂಜ್ನಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ದು. ಏನು ಸಂದೇಶ ರವಾನೆ ಮಾಡ್ತಾ ಇದ್ದಾರೆ, ಏನು ಹೇಳಕ್ ಹೊರಟಿದ್ದಾರೆ, ಏನೆಲ್ಲ ನಡೆದಿದೆ ಈ ಸಭೆಯಲ್ಲಿ? ನೀತಿ ನಿನ್ನೆ ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ಶುರುವಾಗ್ತಾ ಇದೆ. ಯಾಕಂದ್ರೆ ಈಗ ಸಂಪುಟ ಪುನಾರಚನೆಯನ್ನ ಮಾಡಿ ಅಂತೇಳಿ ಶಾಸಕರು ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ರು. ಆ ಪತ್ರವನ್ನ ಬರೆದ ನಂತರದಲ್ಲೇ
ವಿಧಾನ ಪರಿಷತ್ ಸದಸ್ಯರು ಕೂಡ ಸಚಿವ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ನಮ್ಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ವಿಧಾನ ಪರಿಷತ್ ಸದಸ್ಯರಿಗೂ ಕೂಡ ಸಚಿವ ಸ್ಥಾನಗಳನ್ನ ನೀಡಬೇಕು ಅಂತ ಹೇಳಿ ಇವರು ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಡಿಮ್ಯಾಂಡ್ ಅನ್ನ ಮಾಡಿದ್ರು. ಇದರ ನಡುವೆ ಎಲ್ಲೋ ಒಂದು ಕಡೆ ಸಚಿವ ಸಂಪುಟ ಪುನಾರಚನೆಯನ್ನ ಮಾಡಿದ್ದೆ ಆದ್ರೆ ನನ್ನ ಸಿಎಂ ಕುರ್ಚಿಯ ಆಸೆಗೆ ವಿಘ್ನ ಬರುತ್ತೆ ಅನ್ನುವಂತಹ ಮನಸ್ಥಿತಿಗೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಈಗ. ಯಾಕೆಂದ್ರೆ ಈಗ ಸಂಪುಟ ಪುನಾರಚನೆ ಆಯ್ತೆ ಅಂದ್ರೆ ನಾಯಕತ್ವ ಬದಲಾವಣೆಯ ವಿಚಾರ ಅಲ್ಲಿಗೆ ಮುಗಿದು ಹೋಗುತ್ತೆ. ಸೊ ಹಾಗಾಗಿ ನಾಯಕತ್ವ ಬದಲಾವಣೆಯ ವಿಚಾರವನ್ನ ಹಾಗೆ ಜೀವಂತವಾಗಿಡ್ಬೇಕು, ತಮ್ಮ ಆಸೆಯನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾನಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ದಲಿತ ಸಿಎಂ ಕೂಗು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆಗೆ ಬರ್ತಾ ಇದೆ. ಪರಮೇಶ್ವರ್ ಯಾಕೆ ದಲಿತರಿಗೆ ಅವಕಾಶ ಕೊಡಬಾರ್ದು ಅಂತೇಳಿ ಬಹಿರಂಗವಾಗಿ ಅವರು ಮಾಧ್ಯಮಗಳಿಗೆ ಇವತ್ತು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ರಾಜಣ್ಣ ಅವರು ಕೂಡ ಅದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇದು ಕೂಡ ವರಿಷ್ಠರನ್ನ ಈಗ ರೀಚ್ ಆಗಿದೆ. ದಲಿತ ಸಿಎಂ ಕೂಗು ಕೂಡ ಈಗ ವರಿಷ್ಠರಿಗೆ ತಲುಪಿದೆ. ಸೊ ಇದು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಅಂದ್ರೆ ನಾನೊಬ್ಬ ಇಲ್ಲಿಯವರೆಗೆ ಸಿಎಂ ಕುರ್ಚಿಗೆ ಫೈಟ್ ಮಾಡ್ತಾ ಇದ್ದೆ, ಈಗ ದಲಿತ ಸಿಎಂ ಕೂಗನ್ನ ಮುಂದೆ ಬಿಟ್ಟು ನನ್ನ ಆಸೆಗೆ ತಣ್ಣೀರೆರಚುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಂದಿದೆ. ಹಾಗಾಗಿ ನಿನ್ನೆ ತಮ್ಮ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತಹ ಶಾಸಕರು ಹಾಗೆ ಉಳಿದ ತಟಸ್ಥವಾಗಿರುವಂತಹ ಶಾಸಕರನ್ನು ಕೂಡ ಮಾಗಡಿ ಬಾಲಕೃಷ್ಣ ಅವರ ಬರ್ತ್ಡೇ ವಿಚಾರದಲ್ಲಿ ಒಟ್ಟು ಸೇರಿಸುವಂತ ಒಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡದಂತೆ ಕಾಣಿಸ್ತಾ ಇದೆ. ಬೆಂಗಳೂರಿನ 4 ಸೀಸನ್ ಹೋಟೆಲ್ ನಲ್ಲಿ ನಿನ್ನೆ ರಾತ್ರಿ ಇವರು ಎಲ್ಲ ಶಾಸಕರು ಕೂಡ ಅಲ್ಲಿ ಒಟ್ಟಾಗಿ ಸೇರ್ತಾರೆ. ಇಲ್ಲಿ ಯಾಕೆಂದ್ರೆ ಮೊದಲಿಗೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸ್ಕೊಂಡಂತವರು ಮದ್ದೂರು ಉದಯ್ ಇರ್ಬೋದು, ರವಿಗಣಿಗ ಇರ್ಬೋದು, ಬಸವರಾಜ್ ಶಿವಗಂಗಾ, ಇಕ್ಬಾಲ್ ಹುಸೇನ್, ಹಾಗೆ ನಯನಾ ಮೋಟಮ್ಮ, ಇವರು ಪದೇ ಪದೇ ರಂಗನಾಥ್ ಅವರು ಪದೇ ಪದೇ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡ್ತಾ ಇದ್ರು, ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಬಹಿರಂಗವಾಗಿ ಇವರು ಕಾಣಿಸ್ಕೊಳ್ತಾ ಇದ್ರು ಅವರ ಪರವಾಗಿದ್ದಾರೆ ಅಂತೇಳಿ. ಆದ್ರೆ ಇದೀಗ ಇವರ ಜೊತೆ ಸಿಪಿ ಯೋಗೇಶ್ವರ್ ಅವರು ಕೂಡ ಸೇರ್ಕೊಂಡಿದ್ದಾರೆ. ಶರತ್ ಬಚ್ಚೇಗೌಡ ತಟಸ್ಥವಾಗಿದ್ದಂತವ್ರು ಅವರು ಕೂಡ ಜೊತೆ ಸೇರಿದ್ದಾರೆ. ರಾಜಣ್ಣ ಅವರ ಆಪ್ತ ಬಳಗದಲ್ಲಿ ಇದ್ದಂತಹ ಪಾವಗಡ ವೆಂಕಟೇಶ್ ಅವರು ಕೂಡ ನಿನ್ನೆ ಈ ಒಂದು ಸಭೆಯಲ್ಲಿ ಕಾಣಿಸ್ಕೊಳ್ತಾರೆ. ಅದರ ಜೊತೆಗೆ ಗಣೇಶ್ ಹುಕ್ಕೇರಿ ಕೂಡ ತಟಸ್ಥ ಬಣದಲ್ಲಿದ್ದಂತವ್ರು, ಅವರು ಕೂಡ ನಿನ್ನೆ ಈ ಒಂದು ಸಭೆಯಲ್ಲಿ ಕಾಣಿಸ್ಕೊಳ್ತಾರೆ. ಸತೀಶ್ ಸೈಲ್ ಇರ್ಬೋದು, ಹಾಗೆ ರಮೇಶ್ ಬಂಡಿ ಸಿದ್ದೇಗೌಡ, ಮತ್ತೆ ಹೊನ್ನಾಳಿಯ ಶಾಸನಗೌಡರು ಇತ್ತೀಚೆಗೆ ವಿದೇಶಿ ಪ್ರವಾಸಕ್ಕೆ ಹೋಗ್ಬೇಕಾದಂತವ್ರು ಕೊನೆಯ ಕ್ಷಣದಲ್ಲಿ ಪ್ರವಾಸವನ್ನ ಮೊಟಕು ಮಾಡ್ತಾರೆ ಸಿಎಂ ಅವರ ಪರವಾಗಿ, ಅವರು ಕೂಡ ಈ ಒಂದು ಸಭೆಯಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೆ ಮಡಿಕೇರಿಯ ಮಂತರ್ಗೌಡ ಕೂಡ ಈ ಒಂದು ಸಭೆಯಲ್ಲಿ ನಿನ್ನೆ ಸೇರಿದ್ದಾರೆ. ಅಂದ್ರೆ ಕಾರ್ಯಕ್ರಮದ ನೆಪದಲ್ಲಿ ಸಭೆಯನ್ನ ಈ ಎಲ್ಲ ಶಾಸಕರು ಕೂಡ ಸಭೆಯನ್ನ ಮಾಡಿದ್ದಾರೆ. ಈ ಸಭೆ ಈಗ ಫೋಟೋಗಳು ರಿಲೀಸ್ ಆಗಿದ್ದು, ಆ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಭಾಗಿಯಾಗಿರುವಂತಹ ಫೋಟೋಗಳು ರಿಲೀಸ್ ಆಗಿದ್ದು, ಸಭೆಯಲ್ಲಿ ಬಹಳ ಗಂಭೀರವಾಗಿ ಚರ್ಚೆಗಳನ್ನ ಮಾಡದಂತೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಗಾದ್ರೂ ಮಾಡಿ ಸಿಎಂ ಅವಕಾಶವನ್ನ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವರ ಪ್ರಯತ್ನ ಇದ್ದಂತೆ ಇದೆ. ಹಾಗಾಗಿ ಹೈಕಮಾಂಡ್ಗೂ ಕೂಡ ಶೀಘ್ರದಲ್ಲೇ ತೆರಳಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡುವಂತಹ ಸಂದರ್ಭ ಇಲ್ಲಿ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.